ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ, ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಜೂನ್ ತಿಂಗಳ ಧನಸ್ಸು ರಾಶಿಯವರ ಮಾಸಫಲ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ. ಮೊದಲಿಗೆ ಧನಸ್ಸು ರಾಶಿಯವರ ಶಿಕ್ಷಣವನ್ನು ತೆಗೆದುಕೊಂಡಾಗ ಈ ಒಂದು ತಿಂಗಳು ಅವರಿಗೆ ಸ್ವಲ್ಪ ಜ್ಞಾನದ ಕೊರತೆ, ನೆನಪಿನ ಶಕ್ತಿಯ ಕೊರತೆಗಳಾಗ್ತಕ್ಕಂಥದ್ದು, ಮತ್ತು ಎಕ್ಸಾಮ್ ಟೈಮಲ್ಲಿ ಅತಿಯಾಗಿ ಜ್ಞಾಪಕ ಶಕ್ತಿಯನ್ನು ಕಳ್ಕೊಳ್ಳುವಂಥದ್ದಾಗಿರ್ಬೋದು, ಓದಿದ್ದನ್ನು ಮರೆಯುವಂಥ ಒಂದು ಕಾಲಘಟ್ಟ ಮತ್ತು ಚಂಚಲತೆಯ ಸ್ವಭಾವ ಶಿಕ್ಷಣದಲ್ಲಿ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಈ ತಿಂಗಳು ಧನಸ್ಸು ರಾಶಿಯವರು ಹೆಚ್ಚಿನ ಒಲವನ್ನು ಶಿಕ್ಷಣದ ಮೇಲೆ ಕೊಡಬೇಕಾಗಿರ್ತಕ್ಕಂಥದ್ದು. ನಂತರವಾಗಿ ವೃತ್ತಿ ವಿಚಾರ ತೆಗೆದುಕೊಂಡಾಗ ಅತಿಯಾದ ಕೋಪದಿಂದ ಮೇಲಾಧಿಕಾರಿಗಳೊಟ್ಟಿಗೆ ಜಗಳವಾಡುವಂಥ ಸಂಭವ ಇರತಕ್ಕಂಥದ್ದು. ಹಾಗೆ ಈ ಒಂದು ಘಟನೆಗಳು ರಿಪೀಟ್ ಆದಂಗೆ ನಿಮಗೆ ಕೆಲಸವನ್ನು ಚೇಂಜ್ ಮಾಡಬೇಕು ಅನ್ನುವಂತಕ್ಕಂಥ ಆಲೋಚನೆಗಳು ಸೃಷ್ಟಿ ಆಗ್ತಕ್ಕಂಥದ್ದಾಗಿರ್ಬೋದು. ಸಹ ಉದ್ಯೋಗಿಗಳ ಜೊತೆಗೆ ಅನವಶ್ಯಕವಾದಂಥ ಜಗಳಗಳಿಗೆ ನೀವು ಒಳಪಡ್ತಕ್ಕಂಥ ಸಂಭವಗಳು ಈ ಒಂದು ತಿಂಗಳಲ್ಲಿ ಸೃಷ್ಟಿಯಾಗುತ್ತೆ. ಹಾಗಾಗಿ ವೃತ್ತಿ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆ ವೀಕ್ಷಕರೇ, ವ್ಯವಹಾರ ಅಂತ ಬಂದಾಗ ಈ ಮೀನುಗಾರಿಕೆ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ನೈಸರ್ಗಿಕ ಕ್ರಿಯೆಗೆ ಸಂಬಂಧಪಟ್ಟಂಥ ಉದ್ಯೋಗವನ್ನು ಮಾಡ್ತಕ್ಕಂಥವರು ಸ್ವಲ್ಪ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಕಾಲಘಟ್ಟ ಆಗಿರುತ್ತೆ. ನಂತರವಾಗಿ ಪರರ ಮಾತನ್ನು ಕೇಳಿ ದುಂದು ವೆಚ್ಚವನ್ನು ಮಾಡಿಕೊಳ್ಳುವಂತಕ್ಕಂಥದ್ದು, ಅಥವಾ ಪರರ ಮಾತಿಂದ ನಿಮ್ಮ ಆಲೋಚನೆಗಳನ್ನು ಬಿಟ್ಟು ಅವರ ಆಲೋಚನೆಗೆ ತಕ್ಕಂಥ ವ್ಯವಹಾರವನ್ನು ಸೃಷ್ಟಿ ಮಾಡಿಕೊಳ್ಳೋದು, ಇದ್ಯಾವುದನ್ನು ಕೂಡ ಈ ಒಂದು ತಿಂಗಳಲ್ಲಿ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಅದು ನಿಮಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುವಂತಕ್ಕಂಥ ಸಂಭವ ಜಾಸ್ತಿ ಇದೆ. ನಂತರವಾಗಿ ಪ್ರೀತಿ ಪ್ರೇಮ ಹಾಗೂ ದಾಂಪತ್ಯ ವಿಚಾರ ತೆಗೆದುಕೊಂಡಾಗ ಯಾರು ಲವ್ ಮ್ಯಾರೇಜ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಜೂನ್ 17ರ ನಂತರ ಒಂದು ಶುಭದಾಯಕ ಫಲವನ್ನು ನೀವು ಕಾಣಬಹುದು. ಮತ್ತು ದಾಂಪತ್ಯ ವಿಚಾರ ಅಂತ ಬಂದಾಗ ಸ್ವಲ್ಪ ಗಂಡ ಹೆಂಡತಿ ನಡುವೆ ವಿರಸಗಳನ್ನು ಕಾಣಬಹುದು. ಹಾಗೆ ಸಂತಾನದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೀವು ಕಾಣುವಂತಕ್ಕಂಥ ಸಮಯ ಇದಾಗಿರುತ್ತೆ. ಪರಿಹಾರಕ್ಕಾಗಿ ನೀವು ಗುರುಮಂತ್ರ ಪಾರಾಯಣ ಹಾಗೂ ಕುಜಮಂತ್ರ ಪಾರಾಯಣವನ್ನು ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗೆ ಪ್ರತಿ ಗುರುವಾರ ವಿಷ್ಣುವಿನ ದೇವಸ್ಥಾನ ಆಗಿರ್ಬೋದು ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸೋದು ಬಹಳ ಒಳ್ಳೆಯದು. ಹಾಗೆ ಪ್ರತಿ ಗುರುವಾರ ಅಥವಾ ಭಾನುವಾರ ಬೆಲ್ಲ, ಅಕ್ಕಿ, ಬಾಳೆಹಣ್ಣಿನ ಮಿಶ್ರಣವನ್ನು ಹಸುವಿಗೆ ತಿನ್ನಿಸೋದು ಬಹಳ ಉತ್ತಮ. ಇದಾಗಿತ್ತು ಧನಸ್ಸು ರಾಶಿಯವರ ಮಾಸಫಲ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ದಾರಿದ್ರ್ಯತೆಗಳು ಜಾಸ್ತಿ ಆಗ್ತಾ ಇದೆ, ಎಷ್ಟೇ ಕಷ್ಟಪಟ್ಟರೂ ಜೀವನದ ಒಂದು ಸಂಕಷ್ಟಗಳಿಂದ ಹೊರಬರೋಕ್ಕಾಗ್ತಾ ಇಲ್ಲ ಅನ್ನುವಂತಕ್ಕಂಥ ಚಿಂತನೆಗಳು ನಿಮ್ಮಲ್ಲಿತ್ತು ಅಂತಂದರೆ, ನಿಮ್ಮ ಕಷ್ಟಗಳಿಗೆ ಪರಿಹಾರಗಳು ಹಾಗೂ ಕಾರಣಗಳನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮ್ಮಲ್ಲಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೇರ ಭೇಟಿ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಧನ್ಯವಾದಗಳು.